ಹಿಂದೆ ಕೂಡ ಪ್ರಥಮ್ನ ಹೆದರ್ಸುವಂತ ಪ್ರಯತ್ನಗಳಾಗಿದ್ವು, ಬಿಡದೆ ಆ ಭಾಗದಲ್ಲಿ ಕೂಡ ಒಂದಿಷ್ಟು ಗಲಾಟೆಗಳು ಕೂಡ ಆದವು, ಒಂದಿಷ್ಟು ಫ್ಯಾನ್ಸ್ಗಳು ಗಲಾಟೆ ಮಾಡುವಂತ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. 7,35,00,000 ಕರ್ನಾಟಕದಲ್ಲಿ ಅವರೇ, ಅದಕ್ಕಿಂತ ಜಾಸ್ತಿ ಅವ್ರನ್ನ ಇವತ್ತು ಬೆಳಗ್ಗೆ ಹುಟ್ಟವ್ರೆ, ಅದಕ್ಕಿಂತ ಕಡಿಮೆ ಅವರೇ ನನ್ನ ರಾತ್ರಿ ಸತ್ತೋಗೋರೆ ಅಂತ ಅಂದ್ಕೊಳ್ಳಿ. 7,35,00,000 ಯಾರೂ ನನ್ನ ಹೆದರ್ಸೋಕ್ಕಾಗಲ್ಲ ಸರ್. ಏನು ಸರ್ ಸಿನಿಮಾದಲ್ಲಿ ಅವೆಲ್ಲ ನಡೆಯಲ್ಲ ಸರ್. ನಾನು ಯಾರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ನಿಮ್ಮ ಬಗ್ಗೆ ಗೌರವ ಇದೆ, ಭಾಳ ಪ್ರೀತಿಯಿಂದಿರಿ. ನಿಮ್ಮ ಹೆಸರು ಹೇಳ್ಕೊಂಡು ಯಾರೋ ಒಂದಷ್ಟು ಈ ಬಾಸಿಸಮ್ ಎಲ್ಲ ಕನ್ನಡದಲ್ಲಿ ನಡೆಯಲ್ಲ ಸರ್. ಸರ್ ನೇರವಾಗಿಲ್ಲ, ಇನ್ನೊಂದ್ಸಲ ಸೇರ್ಸಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಕರ್ನಾಟಕದಲ್ಲಿ ಕನ್ನಡ ಬಾಸ್, ಕನ್ನಡಿಗರು ನನಗೆ ಬಾಸ್, ನಿಮ್ಮ ಅಪ್ಪ ಅವ್ವ ನಿಮಗೆ ಬಾಸ್. ನಾನು ಯಾಕೆ ಏನ್ರಿ ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ. ಯಾಕೆ ಹೇಳಿ ಸರ್? ನಾನು ಎಲ್ಲೋ ಹೋದಾಗ ನೀವು ಮೈಕ್ ಹಿಡಿತೀರಾ? ಪರ್ಟಿಕ್ಯುಲರ್ ಆಗಿ ಒಬ್ಬ ಆಕ್ಟರ್ ಅಥವಾ ಒಬ್ಬ ಹೀರೋ ಹೆಸರು ಹೇಳ್ಕೊಂಡು ಪ್ರಥಮ್ನ ಹೆದರ್ಸೋದಕ್ಕೆ ಬರ್ತಾರಲ್ಲ, ನಡೆಯಲ್ಲ, ಅವೆಲ್ಲ ನಡೆಯಲ್ಲ. ನಾನು ಒಂದೇ ಹೇಳೋದು, ಏನ್ರಿ ಮೀಡಿಯಾ ಅಂತ ಯಾರು ಕೇಳಿದ್ರೆ, ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ. ಯಾರೇ ಆದರೂ ಕಲಾವಿದ್ರು ಹಂಗೆ ಅನ್ಬೇಕು. ಯಾಕೆ ಅಂದರೆ ನೀವು ನಾನು ಹೋದ ಕಡೆ ಮೈಕ್ ಹಿಡಿತಿರ್ಲ, ಅದರಿಂದಲೇ ಪ್ರಥಮ್ಗಿಷ್ಟು ಐಡೆಂಟಿಟಿ ಸಿಕ್ಕಿರೋದು. ಮೀಡಿಯಾಯಿಂದನೇ ತಿಂತಾ ಇರೋದು ನಾವು ಅನ್ನ ಅಂದಮೇಲೆ ಜನಗಳಿಗೆ ಮೀಡಿಯಾಗೆ ನಿಯತ್ತಾಗಿರ್ಬೇಕು. ಏನ್ರಿ ಮೀಡಿಯಾ ಅಂದರೆ ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ. ಇದನ್ನ ಹಾಕಿ